So what exactly is product market fit? Right? You have built something that people really want and are ready to pay for it. Right? ಜನಕ್ಕೆ ಏನೋ ಒಂದು ವಸ್ತು ಬೇಕಾಗಿದೆ, ನೀವು ಏನೋ ಒಂದು ಪ್ರಾಬ್ಲಮ್ ಐಡೆಂಟಿಫೈ ಮಾಡ್ತೀರಾ, ಆ ವಸ್ತುನ ಬಿಲ್ಡ್ ಮಾಡ್ತೀರಾ, ಅಂಡ್ ಇದನ್ನ ನೀವು ಮಾರ್ಕೆಟಿಗೆ ತಗೊಂಡಾಗ ಪೀಪಲ್ ಆರ್ ರೆಡಿ ಟು ಪೇ ಫಾರ್ ಇಟ್. ರೈಟ್? ದುಡ್ಡು ಕೊಡಕ್ಕೆ ರೆಡಿ ಇದ್ದಾರೆ ಆ ಪ್ರಾಡಕ್ಟ್, ಬಿಕಾಸ್ ಆ ಪ್ರಾಡಕ್ಟ್ ಅವ್ರ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ, ಇಲ್ಲ ದುಡ್ಡು ಸೇವ್ ಮಾಡುತ್ತೆ, ಇಲ್ಲ ದುಡ್ಡು ಜಾಸ್ತಿ ಮಾಡುತ್ತೆ, ಎರಡೂ ಮಾಡೋದು, ಇಲ್ಲ ಟೈಮ್ ಸೇವ್ ಆಗುತ್ತೆ. ರೈಟ್? ರೈಟ್? ಅವರು ಇವತ್ತೇನು ದೊಡ್ಡದಾಗಿ ಏನು ಬೆಳೆದಿದ್ದಾರೆ ಅದು ಮಾಡಿರಲ್ಲ, ಬಟ್ ಅವ್ರು ಏನಂದ್ರೆ ಇಂಧನದ ಒಂದು ಜಾಗ ಇಟ್ಬಿಟ್ಟು he will test whether this really works or not. ಬಿಕಾಸ್ ಒಂದು ಮಾರ್ಕೆಟ್ ನೋಡಿದರೆ, ಒಂದು ಆಪರ್ಚುನಿಟಿ ನೋಡಿದರೆ ಯಾವ ತರ ಇದೆ ಅಂತ, ಆ ಆಪರ್ಚುನಿಟಿನ ವ್ಯಾಲಿಡೇಷನ್ ಬೇಕು. ರೈಟ್? ಈಗ ನನ್ನದು ಒಂದು ರೈಟ್ ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಇದನ್ನ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಿಮ್ಗೆ ಹಲವಾರು ಇನ್ಫ್ಲುಯೆನ್ಸರ್ಸ್ ಹೋದ್ರು, ನ್ಯೂಸ್ ಆಯ್ತು, ಮತ್ತೆ ದೊಡ್ಡ ಬ್ರ್ಯಾಂಡ್ ಆಗಿ ಬೆಳೀತು, ವರ್ಡ್ ಆಫ್ ಮೌತ್ ಆಯ್ತು. ಆ ರಶ್ ನೋಡಿ ಜನ ಫೋಮೋ ಎಫೆಕ್ಟ್ ಫೀಲ್ ಆಗಿ, ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್, ಅಂದ್ರೆ ಅಯ್ಯೋ ನಾನು ಹೋಗ್ಲಿ ಅಂದ್ರೆ ಜನ ಹೆಂಗೋದ್ರೆ ಲೈಕ್ ಐ ವಾಂಟ್ ಟು ಬಿ ಎ ಪಾರ್ಟ್ ಆಫ್ ದಟ್ ಹರ್ಡ್ ಅಂತ. ರೈಟ್? ಆಮೇಲೆ ನಿಮ್ಗೆ ಗೊತ್ತು ನ್ಯೂಸ್ ಆಯ್ತು ಅದು. ರೈಟ್? ಸೊ ಹಲವಾರು ಈ ತರ ಒಂದು ಪಬ್ಲಿಸಿಟಿ ಆದಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ರೈಟ್? ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಇಲ್ಲಿ ಸ್ಟಾರ್ಟ್ ಮಾಡಿದ ಇಂಧನದಲ್ಲಿ ರೈಟ್ ಚಿಕ್ಕದಾಗಿ ಫಸ್ಟ್ ನೋಡಿದ್ರು, ಓಕೆ ಜನ ರೆಸ್ಪಾಂಡ್ ಮಾಡ್ತಿದ್ದಾರೆ, ಇದನ್ನ ಸ್ಕೇಲ್ ಮಾಡ್ಬೋದು, ಅದನ್ನ ಇನ್ಪುಟ್ಸ್ ತಗೊಂಡ್ರು ಜನ, ಅದನ್ನ ಆಪ್ಟಿಮೈಸ್ ಮಾಡಿದ್ರು ಅವರು ಹೋಲ್ ಟೀಮು. ಆಮೇಲೆ ಇದು ಸ್ವಲ್ಪ ಆಪ್ಟಿಮೈಸ್ ಮಾಡಿ ಇದನ್ನ ಜನ ಜಾಸ್ತಿ ಬರಕ್ ಸ್ಟಾರ್ಟ್ ಆದ್ರು, ನ್ಯೂಸ್ ಬರಕಾಯ್ತು. ಆಮೇಲೆ ದೇ ಸ್ಕೇಲ್ ದಟ್ ವೆರಿ, ಅಂದ್ರೆ ಅದನ್ನ ರೆಪ್ಲಿಕೇಟ್ ಮಾಡಿದ್ರು ಬೇರೆ ಬೇರೆ ಜಾಗದಲ್ಲಿ ಓವರ್ ಎ ಪೀರಿಯಡ್ ಆಫ್ ಟೈಮ್. ರೈಟ್? ಸೊ ಫಾರ್ ಎಕ್ಸಾಂಪಲ್ ಇಷ್ಟು ಜಾಗದಲ್ಲಿ ಇದೆ ಈಗ ನೆಕ್ಸ್ಟ್ ಬಾಂಬ್ಸ್ ಅಂತ ಓಪನ್ ಆಗ್ತಿದೆ ಅಂತ ತೋರಿಸ್ತಿದೆ ಫೆಬ್ರವರಿ 2026ಗೆ. ರೈಟ್? ಸೊ ಇಲ್ಲಿ ನೀವು ನೋಡಕ್ ಹೋದ್ರೆ ಹೋಲ್ ಜರ್ನಿ ಅವರು ಒಂದೇ ದಿನದಲ್ಲಿ 10 ಮಾಡಿಲ್ಲ. ಫಸ್ಟ್ ಒಂದು ಮಾಡಿದ್ರು, ಅದನ್ನ ವ್ಯಾಲಿಡೇಟ್ ಮಾಡಿದ್ರು, ಯಾವ ತರ ಪೊಸಿಷನ್ ಮಾಡ್ಕೋಬಹುದು ಮಾರ್ಕೆಟ್ ಅಲ್ಲಿ, ಅದನ್ನ ಮಾಡಿದ್ರು. ಈಗ ಹೌ ಟು ಅಚೀವ್ ಪ್ರಾಡಕ್ಟ್ ಮಾರ್ಕೆಟ್ ಫಿಟ್. ಓಕೆನಾ? ಸೇ ಫಾರ್ ಎಕ್ಸಾಂಪಲ್ ಈಗ ನೀವೊಂದು ಐಡಿಯಾ ಬಂದಿದೆ ಅನ್ಕೋಣ, ಓಕೆ ಈ ಪ್ರಾಬ್ಲಮ್ ಇದೆ, ನೋಡೋಣ ಬಿಲ್ಡ್ ಮಾಡೋಣ ಅಂತ. ಫಸ್ಟ್ ಥಾಟ್ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ 20-30 ಕಸ್ಟಮರ್, ಇಷ್ಟು 100 ಜನ ಕಸ್ಟಮರ್ಸ್ ಹತ್ರ ಹೋಗಿ ಮಾತಾಡಿ ನೀವು. ಓಕೆನಾ? ಹೋಗಿ ಮಾತಾಡಿ ಏನ್ ಪ್ರಾಬ್ಲಮ್ ಇದೆ, ನೀವು ಮತ್ತೆ ಅವ್ರ ಪೇನ್ ಅರ್ಥ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ. ಓಕೆನಾ? ಅದು ಪೇನ್ ಆದ್ಮೇಲೆ ಬಿಲ್ಡ್ ಅನ್ MVP, ಮಿನಿಮಮ್ ವಯಬಲ್ ಪ್ರಾಡಕ್ಟ್. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್, ಇದನ್ನ ಫಾರ್ ಎಕ್ಸಾಂಪಲ್ ಇದು ಓಪೋ ಹೆಡ್ಫೋನ್, ಇದನ್ನ ಮಾಡೋದಕ್ಕೆ ನಾನು ಇದಕ್ಕೆ ₹4,000 ಕೊಟ್ಟು ತಗೊಂಡೆ. ಅಕಸ್ಮಾತ್ ನಾನು ಇದನ್ನ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಈ ಪ್ರಾಡಕ್ಟ್ ₹4,000 ಕೊಟ್ಟು ನಾನು ಖರ್ಚು ಮಾಡ್ತಿಲ್ಲ, ₹2,000 ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅಂದ್ರೆ ಜಾಸ್ತಿ ಫೀಚರ್ಸ್ ಆಗ್ತಿರ್ಲಿಲ್ಲ, ಅಂದ್ರೆ ಸ್ವಲ್ಪ ಜಸ್ಟ್